ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾರೇ ನನ್ನ ವಿಡಿಯೋಸ್ನ ನೋಡ್ತಾ ಇರ್ತೀರಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಫಾಲೋ ಮಾಡಿದ್ರಾ ಡನ್. ಸ್ನೇಹಿತರೆ, ನಿಮಗೂ ನಿಮ್ಮ ಕುಟುಂಬದವರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋದೊಳಗಡೆ ಹೋಗೋಣ. ಫ್ರೆಂಡ್ಸ್, ನಾನು ಶಿವನಾಪುರ ಅಂತಕ್ಕಂಥ ಒಂದು ಊರಿಗೆ ಸ್ಕ್ಯಾನಿಂಗ್ ಮಾಡೋಕ್ಕಂತ ಹೋಗಿದ್ದೆ. ಈ ಪಾಪ ರೈತರು ತಮ್ಮ ಬೋರ್ನ ಚೆಕ್ ಮಾಡಿಸ್ಬೇಕಂತ ಹೇಳಿದ್ರು, ತೋಟ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿದ್ದೀರಿ. ಸೊ ಈ ಬೋರ್ ಜಾಸ್ತಿ ದಿನದಿಂದ ನಿಲ್ಲಿಸ್ಬಿಟ್ಟಿದ್ರಿ. ಸೊ ಚೆಕ್ ಮಾಡ್ಕೊಡ್ಬೇಕು, ನೀರು ಎಷ್ಟು ಅಡಿಗಿದೆ ಮತ್ತು ಮೋಟ್ರ್ ಇಳಿಸೋಕೆ ಎಷ್ಟು ಅಡಿ ಗಂಟ ಚೆಕ್ ಮಾಡ್ಕೊಡ್ಬೇಕು, ಎಷ್ಟು ಗ್ಯಾಪ್ ಇದೆ ಚೆಕ್ ಮಾಡ್ಕೊಡ್ಬೇಕು, ಮತ್ತು ನೀರು ಎಷ್ಟು ಅಡಿ ಇದೆ ಚೆಕ್ ಮಾಡ್ಕೊಡ್ಬೇಕಂತ ಹೇಳಿದ್ರು. ಸೊ ಚೆಕ್ ಮಾಡೋಣ ಅಂತ ಇನ್ನೇನು ಕ್ಯಾಮ್ರಾ ಬಿಟ್ಟರೆ 250 ಅಡಿಯಲ್ಲಿ ಈ ರೀತಿ ಸಾರ್ವೆ ಕೋಲು ಮರಗಳು, ಫ್ರೆಂಡ್ಸ್ ಈ ಚಪ್ಪರುಗಳಿಗೆ ಕೂಡ ಮರಗಳಿವು. ಸೊ ಈ ಥರ ಕೋಲುಗಳು ಯಾರೋ ಪಾಪ ಮೂರ್ಖರು ಇಂಥ ಕೋಲುಗಳು 4-5 ಕೋಲುಗಳು ಎತ್ತಿ ಹಾಕ್ಬಿಟ್ಟಿದ್ದಾರೆ ಒಂದೇ ಜಾಗದಲ್ಲಿ, ಹೋಗಿ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ. ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ಇದೆ ಕೋಲುಗಳಂತ. ಈ ಕೋಲುಗಳು ಹಾಕಿ ಈ ಮರಗಳು ಹಾಕಿ ತುಂಬ ಜಾಸ್ತಿ ದಿನಗಳಾಗಿದೆ ಫ್ರೆಂಡ್ಸ್, ಎಲ್ಲ ಪಾಚಿ ಕಟ್ಟಿಬಿಟ್ಟಿದೆ, ಅಬ್ಸರ್ವ್ ಮಾಡ್ಬೋದು ನೀವು. ಸೊ ಈ ರೀತಿ ಕೆಲಸ ಮಾಡೋಕೆ ಮುಂಚೆ ಯೋಚನೆ ಮಾಡಬೇಕು. ಪಾಪ ರೈತರು ಎಷ್ಟು ಕಷ್ಟ ಬಿದ್ದು ಬೋರ್ವೆಲ್ನ ಕೊರೆಸಿರ್ತಾರೆ. ಈ ರೀತಿ ಕೋಲುಗಳು ಕಲ್ಲುಗಳು ಹಾಕೋದ್ರಿಂದ ಅವ್ರಿಗೇನೂ ಲಾಸ್ ಆಗೋಲ್ಲ, ರೈತರಿಗೆ ತುಂಬಾ ಲಾಸ್ ಆಗುತ್ತೆ. ಇದನ್ನು ಕ್ಲೀನ್ ಮಾಡಬೇಕಂದ್ರೆ ಒಂದು ಬೋರ್ವೆಲ್ ಗಾರಿನೇ ಬರಬೇಕು, ಇಲ್ಲಾಂದರೆ ಆಗೋದಿಲ್ಲ. ನೋಡ್ಬೋದು ಯಾವ ರೀತಿ ಮರಗಳು ಸ್ಟ್ರಕ್ ಆಗಿಬಿಟ್ಟಿದೆ ಅಂತ. ಸೊ ಇದೇ ರೀತಿ ಇನ್ನೊಂದು ಬೋರ್ ಸಹ ಇವ್ರದ್ದಿದೆ, ಅದನ್ನು ಸ್ಕ್ಯಾನಿಂಗ್ ಮಾಡ್ಬೇಕಂತ ಹೇಳಿದ್ರು. ಅದನ್ನು ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ, ಇವ್ರ ಹಣೆ ಬರಹ. ಸೊ ಇದನ್ನು ಫ್ರೆಂಡ್ಸ್, ಇದೇ ರೀತಿ ನೀವು ಏನಾನ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾದ್ರೆ ನನ್ನ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ. ನಮ್ಮದು ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್ ಹೊಸಕೋಟೆ. ನಾವು ಬೆಂಗಳೂರು ಗ್ರಾಮಾಂತರ ಎಲ್ಲ ಸೈಡು ಬಂದು ಬೋರ್ವೆಲ್ ಸ್ಕ್ಯಾನಿಂಗ್ ಅಂತ ತಕ್ಕಂಥ ಮಾಡ್ಕೊಡ್ತೀನಿ. ಸೊ ನೀವು ನೋಡ್ಬೋದು ಯಾವುದೇ ರೀತಿ ಕ್ಯಾಮ್ರಾ ಸಹ ಒಳಗಡೆ ಹೋಗ್ತಾ ಇಲ್ಲ. ಇನ್ನೊಂದು ಬೋರ್ ಸಹ ಇವ್ರದ್ದು ಸ್ಕ್ಯಾನಿಂಗ್ ಮಾಡಿದ್ದೀನಿ, ಅದು ಸಹ ವೀಡಿಯೋದಲ್ಲಿ ಲಾಸ್ಟಲ್ಲಿ ಹಾಕ್ತೀನಿ, ಅದು ನೋಡಿ ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅಂತ. ಇದರಲ್ಲಿ ನೀರೇನೋ ಇದೆ ಫ್ರೆಂಡ್ಸ್, ಬಟ್ ಮೋಟ್ರ್ ಇಳಿಸೋಕೆ ಆಗೋದಿಲ್ಲ ಈ ಮರಗಳಿರೋದ್ರಿಂದ. ಸೊ ಈ ಮರಗಳನ್ನೆಲ್ಲ ಕೆಳಗಡೆವರೆಗೂ ತೊಳ್ಬೇಕಿಲ್ಲ, ಪೌಡ್ರ್ ಮಾಡಬೇಕು, ಆವಾಗಲೇ ಮೋಟ್ರ್ ಇಳಿಸೋಕ್ಕಾಗೋದು. ನೀರೊಳಗಡೆ ಊರಿದೆ ಫ್ರೆಂಡ್ಸ್. ಇವಾಗ ಇನ್ನೊಂದು ನೋಡ್ತಾ ಇದ್ದೀರಿ, ಇನ್ನೊಂದು ಬೋರು, ಇದು ಸಹ ಅವ್ರದ್ದೇ ಆಗಿರ್ತದೆ. ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಬರೋ ಹುಡುಗರು ಸೊ ಈ ಕಲ್ಲುಗಳು ಕೋಲುಗಳೆಲ್ಲ ಎತ್ತಾಕ್ಬಿಟ್ಟಿದ್ದಾರೆ, ನೋಡ್ಬೋದು ಯಾವ ರೀತಿ ಇದೆ ಅಂತ. ಇದರಲ್ಲೂ ಸಹ ನೀರು ಕೆಳಗಡೆ ಇದೆ, ಸೊ ಎಲ್ಲ ಮುಚ್ಕೊಂಡು ಬ್ಲ್ಯಾಕ್ ಆಗಿಬಿಟ್ಟಿದೆ. ಸೊ ಇದೇ ರೀತಿ ವೀಡಿಯೋಗಳು ನನ್ನ ಅಕೌಂಟಲ್ಲಿ ದಿನನಿತ್ಯ ಬರ್ತಾ ಇರ್ತವೆ. ಯಾರ್ಯಾರು ಇನ್ನೂ ಫಾಲೋ ಮಾಡ್ತಾಯಿಲ್ಲ ದಯವಿಟ್ಟು ನನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದ್ರು ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಇದೇ ರೀತಿ ವಿಡಿಯೋಗಳು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನೂ ಯಾರ್ಯಾರು ಫಾಲೋ ಮಾಡ್ತಾಯಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ರೀತಿ ಮಾಡೋಕೆ ಮುಂಚೆ 100 ಸಾರಿ ಯೋಚನೆ ಮಾಡಬೇಕು ಫ್ರೆಂಡ್ಸ್. ರೈತರು ತುಂಬ 1.5 ಲಕ್ಷ 2 ಲಕ್ಷ ಕೊಟ್ಟು ಬೋರ್ಗಳನ್ನ ಹಾಕ್ಸಿರ್ತಾರೆ. ಈ ರೀತಿ ಸಲೀಸಾಗಿ ಕಲ್ಲು ಹಾಕ್ಬಿಟ್ರೆ ಸೊ ಅದು ಹೋಗಿ ಸೆಂಟ್ರಲ್ಲಿ ಕಚ್ಕೊಂಡ್ಬಿಡುತ್ತೆ. ಮತ್ತೆ ಇದನ್ನು ಕ್ಲೀನ್ ಮಾಡಿಸ್ಬೇಕಾದ್ರೆ ರಿಗ್ಲಾರಿನೇ ಬರಬೇಕು. ರಿಗ್ಲಾರಿ ಬಂದರೆ ಸುಮ್ಮನೆ ಖರ್ಚಾಗಲ್ಲ, ಜಾಸ್ತಿನೇ ಖರ್ಚಾಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಧನ್ಯವಾದ.